ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಪರವಾನಗಿ ಭೂಮಾಪಕರ ಸಂಘಕ್ಕೆ ಪರವಾನಗಿ ಭೂಮಾಪಕರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಲ್ಲಿವರೆಗೂ ಹೋರಾಟ ಪರವಾನಗಿ ಭೂಮಾಪಕರ ಸಂಘಕ್ಕೆ ಬೆಳಗಾವಿ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಧಾರವಾಡ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಬಾಗಲಕೋಟೆ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಹಾವೇರಿ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಗದಗ ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘಕ್ಕೆ ಬಿಜಾಪುರ ಪರವಾನಗಿ ಭೂಮಾಪಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪರವಾನಗಿ ಭೂಮಾಪಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಲ್ಲಿವರೆಗೂ ಹೋರಾಟ ಇಲ್ಲಿವರೆಗೂ ಹೋರಾಟ ಆಗಲೇಬೇಕು ಕನಿಷ್ಠ ವೇತನ ಜಾರಿ ಆಗಲೇಬೇಕು ಆಗಲೇಬೇಕು ಪರವಾನಗಿ ಭೂಮಾಪಕರ ಸಂಘಕ್ಕೆ ಸೇವಾ ಭದ್ರತೆ ಅಥವಾ ಕಾಯಮಾತಿ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ಗೆ ಕೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ, ಕೆಲವೊಂದ್ಸರಿ ಕಮಿಷನರ್ ಆಯುಕ್ತರುಗಳು ಬಂದವರು ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರೇ ಬಂದ್ರು ನಮಗೆ 23 ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಸೇವಾ ಭದ್ರತೆ ಕನಿಷ್ಠ ವೇತನ ಏನೂ ಇಲ್ಲದೆ ಕೆಲಸ ಮಾಡ್ತಾ ಇದೀವಿ. ಸರ್ಕಾರದಿಂದ ₹1 ಯಾವುದೇ ರೀತಿಯಾದಂಥದ್ದು ಏನೂ ಆದಾಯ ಇಲ್ಲ. ರೈತರು ಕಟ್ತಕ್ಕಂಥ ದುಡ್ಡಲ್ಲಿ ನಮಗೆ ದುಡ್ಡು ಕೊಡ್ತಾ ಇದ್ದಾರೆ, ಕನಿಷ್ಠ ವೇತನ ನಮಗೆ ಸಿಗ್ತಾ ಇಲ್ಲ. ಲೈಫ್ ನಾವು ಸೆಕ್ಯೂರಿಟಿ ಇಲ್ಲ. ಮೇನ್ ರೀಸನ್ನು ನಮಗೆ ಕನಿಷ್ಠ ವೇತನ ಮಾಡ್ಕೊಡ್ಬೇಕು, ಇಲ್ಲ ಕಾಯಮಾತಿ ಮಾಡ್ಕೊಡ್ಬೇಕು. ನಮ್ಮ ಪರವಾಗಿ ಕೋರ್ಟ್ ಆರ್ಡರ್ ಇದೆ, ಲೀಗಲ್ ಒಪಿನಿಯನ್ ಇದೆ. ಮತ್ತು ಹಿಂದೆ 1998 ಮತ್ತು 2008 ಇಸ್ವಿ ಒಳಗೆ ₹5400 ಗೌರ್ಮೆಂಟ್ ಸರ್ವರ್ಗೆ ಏನಿತ್ತಲ್ಲ ಅದೇ ಸ್ಕೇಲಲ್ಲಿ ನಮಗೆ ಕೊಡಬೇಕು ಅಂತ 18 ಪ್ರಕರಣ ಕೊಟ್ಟರು. ಈಗ ಅವ್ರಿಗೆ ₹60,000 ₹50,000 ಪಗಾರ ಆಗಿದೆ. ಬಟ್ ನಮಗೆ 10, 15,000, 20,000 ಇದರಲ್ಲೇ ಆಗ್ತಾ ಇದೆ. ಅದು ಕೆಲಸ ಮಾಡಿದ್ರೆ ಮಳೆಗಾಲ ಟೈಮಲ್ಲಿ ಒಂದು 3-4 ತಿಂಗಳು ಕೆಲಸನೇ ಇರಲ್ಲ. ಅವಾಗ ನಮಗೆ ದುಡ್ಡೇ ಬರಲ್ಲ ಯಾವುದೇ ರೀತಿಯಾದಂಥದ್ದು. ಇದನ್ನ ಕೆಲಸಕ್ಕೆ ಸರ್ಕಾರ ಲೈಸೆನ್ಸ್ ಕೊಟ್ಟು ತಗೊಂಡ್ಬಿಟ್ಟು ಜೀವನ ನಡೆಸೋದು ಕಷ್ಟಕರ ಆಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಂತೀನಿ ಸರ್. ಏನ್ ಸರ್ ನೀವು ಸರ್ ಸರ್ Yes.